ಇವತ್ತು ರೋಸ್ ಡೇ ಅನ್ಬಿಟ್ಟು ನಮ್ಮ ಯಜಮಾನ್ರು KFC ಕರ್ಕೊಂಡು ಹೋಗ್ತಿದ್ದಾರೆ. ಏನ್ರಿ ಎಲ್ರಿ ರೋಸ್ ಇಲ್ರಿ ಬಿಟ್ಟು ನಂಗೆ ಫ್ಲವರ್ ಬೇಕು. ಇವತ್ತು ರೋಸ್ ಡೇ ಬಿಟ್ಟು ಮಮ್ಮಿ ಕೊಡು ರೋಸ್ ಡೇ ಅಂತೆ ನೋಡಿ ನನ್ನ ಮಗ ಹೇಳು ಹ್ಯಾಪಿ ರೋಸ್ ಡೇ ಮಮ್ಮನ. ಸೊ ಗೈಸ್ ಅದಕ್ಕೆ ರೋಸ್ ಇಲ್ಲ, ಇಷ್ಟಾದ್ರೂ ಕೊಟ್ಟಿದ್ದಾನೆ. ಅವನಿಗಿರೋ ಬುದ್ಧಿ ಐತೆ ನಿಮಗೆ. ಹೇಳ್ರಿ ಬುದ್ಧಿ ಇಲ್ಲ ಪಪ್ಪಗಲ್ವಾ? ಏನಿಲ್ಲ ಹೇಳು ಪಪ್ಪಂಗೆ. ನೋ ಇಟ್ ವಾಸ್ ಸ್ಕ್ರೀನ್. ಪಪ್ಪಂಗೆ ಏನಿಲ್ಲ ಬುದ್ಧಿ ಇಲ್ಲ ಅಲ್ವಾ? ಕೇಳು ಮಮ್ಮಿಗೆ ಎಲ್ಲಿ ರೋಸ್ ಎಲ್ಲಿ ಪಪ್ಪನು ಕೇಳು ಪಪ್ಪಂಗೆ ಮಮ್ಮಿ ರೋಸ್ ಎಲ್ಲಿನ ತಗೋಪಾನು ಕೊಡು ಕಾಸು. ಎಲ್ಲಿದೆ ಕಾಸು? ಇಟ್ಸ್ ಇನ್ ಪಾಕೆಟ್ ಅಪ್ಪ. There is key only. ರೋಸ್ ತಕೊಡೋನು. See, there is no packet. Yes. ಸೊ ಇಲ್ಲೇ ನಮ್ಮ ಮನೆ ಹತ್ರ ಇದೆ ಗೈಸ್. ಮುಂಚೆ ಎಲ್ರಿ ಇದ್ದಿದ್ದು ಮುಂಚೆ ಫಸ್ಟ್ ಜಯನಗರ ರಾಘವೇಂದ್ರ ಮಠ ಹತ್ರ ಇತ್ತು. ಈಗ ಇಲ್ಲಿ ಈಗ ಅಲ್ಲ, ತುಂಬ ಆಯಿತು 1 year ಮೇಲೆ. ಒಂದ್ಸಲ ತಿಂದ್ವಿ, ಸಿಕ್ಕಾಪಟ್ಟೆ ರಶ್ ಇದ್ರು, ಚೆನ್ನಾಗಿರಲಿಲ್ಲ. ಇವಾಗ ಏನಾಗಿದೆ ಗೊತ್ತಿಲ್ಲ, ಹೋಗಿ ಇನ್ನೊಂದ್ಸಲ ಟ್ರೈ ಮಾಡುವ. ನಾ ಆ್ಯಕ್ಚುಲಿ ರೇರ್ ಹೋಗೋದು, ಫ್ರೀಕ್ವೆಂಟ್ಲಿಯಾಗಿ ವಿಸಿಟ್ ಮಾಡ್ತಾ ಇರೋದಿಲ್ಲ, ಏನಾದರೂ ತಿನ್ನಬೇಕು ಅನಿಸ್ದಾಗ ಅಷ್ಟೇ. ಹಾಯ್ ಮೋಹನ್. ಸೊ ಕಸಿನ್ ಯಾರ ಮನೆ ಅವನು? ಅಣ್ಣ. ಯಾಕೋ ಏನಿಲ್ಲ? ಎಲ್ಲಿ ನಿಮ್ಮ ಗಾಡಿ? ಹೊಸ ಗಾಡಿ KFC ಬಂದ್ವಿ ಆ್ಯಂಡ್ ನನ್ನ ಮಗ ಇಲ್ಲಿ ಆಡ್ತಿದ್ದಾನೆ. ಬರಬಿಟ್ಟು ಬಾ. ನಮ್ಮ ಯಜಮಾನ್ರು ಫೈನಲಿ ರೋಸ್ ತಕೊಟ್ಟೇ ಇಲ್ಲ. ನೋಡಿ ಬಿಟ್ಟಮ್ಮ ಬಾ, ಕೆಳಗಡೆ ಬಿದ್ದೋಗ್ತೀವಿ. ಸೊ ಲೆಟ್ಸ್ ಗೋ. ಇವತ್ತೇನು ಅಷ್ಟೊಂದು ಕ್ರೌಡ್ ಇದ್ದಾರೆ ಅನ್ಸುತ್ತೆ ಗೈಸ್. ಈ ಕಡೆ ನಾನು ನೋಡಲೇ ಇಲ್ಲ, ನಾವಲ್ಲೇ ಮಾತಾಡ್ಕೊಂಡಿದ್ವಿ. ಖುಷಿ ಮಾಡ್ತಿದ್ದೆ ನೋಡಿ ನನ್ನ ಮಗ. ಸೊ ಹಾಟ್ ವಿಂಗ್ಸು, ಪೆಪ್ಸಿ, ಫ್ರೈಸು. ಹಾಟ್ ವಿಂಗ್ಸ್ 2 ಪೀಸ್ ಇದೆಯಾ? ಈ ಥರ ಇದೆ ಗೈಸ್. ಆರ್ಡರ್ಸ್ ಅಂತೂ ಬರ್ತಾ ಇರುತ್ತೆ. ನಮ್ಮ ಲಾಸ್ಟ್ ಟೈಮ್ ಅಂತೂ ಬಂದಾಗ ಫುಲ್ಲು ಅಲ್ವಾ ಜನ. ಸ್ಮೋಕ್ ಅಲ್ಲೋಡು, ಗ್ಲಾಸ್ ಓಪನ್ ಮಾಡಬಾರ್ದು. ಆಮೇಲೆ ಖಾಲಿ ಮಾಡೋಣ. ಪೆಪ್ಸಿ ಕುಡಿದು ಹೇಳ್ರಿ ಹ್ಯಾಪಿ ರೋಸ್ ಡೇ ಅಂತ ನೋಡಿ. ಅದನ್ನು ನಾನೇ ಹೇಳ್ಕೊಡ್ಬೇಕಂದ್ರೆ ಹ್ಯಾಪಿ ರೋಸ್ ಡೇ. ನೋ ಜ್ಯೂಸ್ ಹೊಡಿತೀನಿ ಮಮ್ಮ. ರೋಸ್ ಡೇಗೆ ಕೋಕ್ ಕೊಡ್ತಿದ್ದಾರೆ ಗೈಸ್. ನಾಳೆ ಯಾವ ಡೇಲಿ? ನಾಳೆ ಎಲ್ಲಿಗೆ? ಮುನ್ಸ್ ಬಂದ್ಬಿಡ್ತು ಜ್ಯೂಸ್ ಕೊಟ್ಟಿಲ್ಲ ಅಂತ ಇವನಿಗೆ. ಈಗಲೇ ಮುನ್ಸು. ಅಯ್ಯ ಅಯ್ಯೋ 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 ಆ ಕಡೆ ತಿರ್ಕೊಬಿಡ್ತೀರಿ. ಓಕೆ ಟೇಕ್. ಅಯ್ಯೋ 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 ಲಿಟಲ್ ಬಿಟ್ಟು ನಂಗಡಿ. ಇಲ್ಲೇನು ಅಷ್ಟೊಂದು ಟೇಸ್ಟ್ ಇರಲ್ಲ ಯಾವಾಗಲೂ. ಆರೋಗಿದೆ ಗೈಸ್, ಒಂದು ಸ್ವಲ್ಪನೂ ಬಿಸಿ ಇಲ್ಲ. ಅಲ್ವಾ? ಅದೇನೋ ಇದಿಲ್ಲ ಗೈಸ್. ಮುಗಿಸಿ ಇವಾಗ ಗೋಯಿಂಗ್. ಬರ್ತಾಯಿದ್ದೆ ನಡಿ. ಕ್ಲೋಸಿಂಗ್ ಟೈಮ್ ಆ್ಯಕ್ಚುಲಿ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಓಪನ್ ಮಾಡಿ, ಚಳಿ ಇದೆ.
ಕಡೆ ಬಾ. ಖುಷಿಯಾಗೋಯ್ತು ಇವನಿಗೆ. ಶೂಟ್ ಮಾಡ್ತಿದ್ದೆ. ಹ್ಯಾಪಿ ಮಮ್ಮ ನೋಡು, ಇದು ಅದೇ ಕ್ಲೋಸ್ ಆಗಿ ಹೋಗ್ತಿದೆ. ಅದೇ ಬ್ಯಾಕ್ ಸೈಡ್ ಬರುತ್ತೆ. ಬಿಟ್ಟು ಹ್ಯಾಪಿನಾ ನೋಡು, ಹಂಗೆಲ್ಲ ಮಾಡಬಾರ್ದು. ಸಿ ರೋಬೋ ಬಿಟ್ಟು ಹ್ಯಾಪಿನಾ ಸೇ ಯಾರಿಗೆ ಹೇಳ್ಬೇಕು ಥ್ಯಾಂಕ್ ಯು? ಹೋಗ ಹಗ್ ಮಾಡ್ಕೊಂಡು ಹೇಳ್ಬೇಕು. ಹಗ್ ಮಾಡ್ಕೊಂಡು ಹೇಳ್ಕೊ. ಸೊ ಗೈಸ್, ಏನೇ ಆದ್ರೂ ಅದ್ರ ಆಯಸ್ ಎಷ್ಟು ದಿನ ರೀ? ಅಷ್ಟೇ ಗೈಸ್. ಬೇಕಾದ್ರೆ ವಿಡಿಯೋ ಹಾಕಿ ನೋಡಿ ತೋರಿಸ್ತೀನಿ. ಅದ್ರ ಆಯಸ್ಸು ಒಂದು 2-3 ದಿನ ನೋಡಿ. ನಮ್ಮ ಯಜಮಾನ್ರು ಆ ಸಿಲಿಂಡ್ರ್ ಎತ್ತಿಕ್ಕಿಲ್ಲ, ಹೇಳ್ತಾ ಇದ್ದೀನಿ. ಎಸ್, ರೋಸ್ ಡೇ. ಹಾಂ, ನೀವು ಲಾಸ್ಟ್ ಕ್ಲಿಪ್ ನೋಡಿದ್ರಿ, ಎಲ್ರಿ ರೋಸೇ ತೊಗೊಬಂದಿಲ್ಲ ಹೋಗಿ ಅಂತ. ನಾನು ಬಿಟ್ಬಿಟ್ಟಿದ್ದೆ. ಅದು ಅವ್ರ ತಲೆಗೆ ಹಾಕ್ಕೊಳ್ಳಿಲ್ಲ, ಬಿಕಾಸ್ ಅವ್ರಿಗೆ ಅಭ್ಯಾಸ ಇಲ್ಲ. ಓಕೆ, ಸೊ 8 ವರ್ಷ ಆಗ್ತಾ ಬರ್ತಿದೆ. ಆ್ಯಂಡ್ ನಾನು ಸುಮ್ಮನೆ ಆಗೋದೆ. ಬಟ್ ಸೀರಿಯಸ್ಲಿ ಅವ್ರು ನನಗೆ ಸರ್ಪ್ರೈಸ್ ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇಟ್ ವಾಸ್ ನಿಜವಾಗ್ಲೂ ಕ್ಯೂಟ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ತಂದು ಕೊಟ್ಟರು. ನಾನು ಬೇರೆ ನನಗೆ ಗೊತ್ತಿಲ್ವಲ್ಲ ಅವರು ಸರ್ಪ್ರೈಸ್ ಕೊಡ್ತಾರಂತ ನೈಟಿಲೇ ಇದ್ದೆ. ಗಾಡ್. ಸೊ ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ. ಆ್ಯಂಡ್ ಹೆಣ್ಮಕ್ಳಿಗೆ ಈ ಥರ ಚಿಕ್ಕ ಪುಟ್ಟ ಆಸೆ ಇರುತ್ತೆ. ಆ್ಯಂಡ್ ಗಂಡು ಮಕ್ಕಳು ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ರೋಸ್ ಕೊಟ್ಟಿದ್ದಕ್ಕೆ ನಾನು ಎಷ್ಟು ಖುಷಿ ಪಟ್ಟೆ ಗೊತ್ತಾ. ಸೊ ನಮಗೆ ಗೊತ್ತಿಲ್ದಿರ ಒಂದು ಸರ್ಪ್ರೈಸ್ ಅಥವಾ ಒಂದು ಸ್ವೀಟ್ ಟಾಕ್ ಏನೋ ಒಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡ್ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ರೋಸ್ ತೊಗೊಂಡು ಬಂದರು. ತುಂಬಾ ಚೆನ್ನಾಗಿತ್ತು. ನಾನು ಹಾಗೆ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ರೋಸ್ ರೆಡಿ ಮಾಡಿಕೊಂಡು ಆ್ಯಕ್ಚುಲಿ ಅವ್ರ ಮಿನಿ ವ್ಲಾಗ್, ಹೇಗೆ ಸರ್ಪ್ರೈಸ್ ಅನ್ನೋದು ಪಾಪ ಅವರೇ ವಾಯ್ಸ್ ಓವರ್ ಕೊಟ್ಟಿದ್ದಾರೆ. ಪ್ಲೀಸ್ ನೀವು ಅದನ್ನ ಕೇಳಬೇಕು. ಸೀರಿಯಸ್ಲಿ ಎಸ್, ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ಗೈಸ್. ಅದು ಹೆಣ್ಣಾಗಲಿ ಗಂಡಾಗಲಿ ಎಫರ್ಟ್ಸ್ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಥ್ಯಾಂಕ್ ಯು ನಿಮ್ಮ ಎಫರ್ಟ್ಸ್ಗೆ ಎಲ್ಲದಕ್ಕೂ ರೀ. ಆ್ಯಂಡ್ 214 ಇದ್ರ ಒಳಗಡೆ ಚಾಕ್ಲೇಟು ಮತ್ತು ರೋಜಾ ಹಾಕುವ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡೋಣ. ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದೆ, ಈ ಥರ ಬಿಟ್ಟಿದೆ ನೋಡುವ. ಇದ್ರ ಒಳಗಡೆ ಇಡ್ತಾಯಿದ್ದೀನಿ ಚಿಪ್ಸಲ್ಲಿ, ಮತ್ತು ಚಾಕ್ಲೇಟ್ ತೊಗೊಂಡಿದ್ದೀನಿ ಚಾಕ್ಲೇಟ್ ಡೇ ಅಂತ. ನೋಡುವ ಯಾವ ಥರ ರಿಯಾಕ್ಷನ್ ಮಾಡಿ. ಲಿಫ್ಟ್ ಓಪನ್ ಆಗುತ್ತೆ, ನೋಡುವ ಯಾವ ಥರ ರಿಯಾಕ್ಷನ್ ಅಂತ. ಎಲ್ಲ ಮಮ್ಮಿ ತಗೊಳ ತಗೋ ತಗೊಳ್ಳೆ. ಏನದು? ನನಗೆ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ದು ನೀವು? ಮಮ್ಮಿಗೆ. ಏ ನಿನ್ಗಲ್ಲ ಕಣ, ಅದು ಮಮ್ಮಿಗೆ. ಹ್ಞೂ, ಪ್ರಪೋಸ್ ಡೇನ ಇವತ್ತು. ಚಾಕ್ಲೇಟ್ ಡೇ ಕಡೆ. ಚಾಕ್ಲೇಟ್ ಡೇ ಯಾ ರೋಸ್ ಡೇ ನೋಡಿ. ನಾನು ನಂಗೆ ಏನು ಮಾತಾಡ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ.
ಗೆಟಪ್ ನೀನು ಇದ್ರ ಮೇಲೆ ಹಿಂಗ್ ಮನ್ಸ್ ಬಂದ್ಬಿಡ್ತು. ಮುನ್ಸ್ಬಂದ್ಬಿಡ್ತು ಅವನಿಗೇನು ಕೊಡ್ಲಿಲ್ಲ ಅಂತ ತಗೋ, this is for ಬಿಟ್ಟು you. ನಿಂಗೆ ಬೋಟಿ ತಗೊಂಬಂದಿದ್ದೀನಿ ಕಣ. ಸಿ ಗೆಟಪ್ ಹಾಗೆ ಮಾಡ್ಕೊಂಡ್ಬಿಡ್ತು ಸೋ ಮಚ್ ರೀ. ಇಷ್ಟು ಒಳ್ಳೆ ಬುದ್ಧಿ ನಮ್ಮ ಯಜಮಾನಿಗೆ ಬಂದಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ.